ಚಾನಲ್. ಸಾರಿ, ತುಂಬ ದಿನ ಆಯಿತು ವಿಡಿಯೋನೂ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಕಾರಣಗಳಿಂದ. ಸ್ವಲ್ಪ ಪ್ರಾಬ್ಲಮ್ಸ್, ಹೆಲ್ತ್ ಇಶ್ಯೂಸು, ಇದೇ ಥರ ಊರ ಕಡೆ ಕಾರಣಕ್ಕೋಸ್ಕರ ವಿಡಿಯೋಸ್ ಏನೂ ಮಾಡೋಕ್ಕಾಗಿಲ್ಲ. ಬಟ್ ಇವತ್ತು ಮಾಡ್ತಿದ್ದೀವಿ. ಇವತ್ತು ಸಂಡೇ ಆಗಿರೋದ ಕಾರಣ ನಮ್ಮ ಮಾವ ಮತ್ತು ನಮ್ಮ ಅಂಕಲ್ ಇಬ್ಬರು ಮನೆಗೆ ಬಂದಿದ್ದಾರೆ. ಬೆಂಗಳೂರಿಗೆ ಬಂದಿದ್ದಾರೆ. ಸೊ ಅವ್ರನ್ನ ಔಟ್ಸೈಡ್ ಕರ್ಕೊಂಡು ಹೋಗ್ತಿದ್ದೀವಿ. ಅದು ಎಲ್ಲಿಗೆ ಅಂದರೆ ಚಿಕ್ಕಬಳ್ಳಾಪುರ ಇಶಾ ಫೌಂಡೇಶನ್ಗೆ ಹೋಗ್ತಿದ್ದೀವಿ. ಸೊ ಅಲ್ಲಿ ಮತ್ತೆ ಇನ್ನು ನಂದಿ ಹಿಲ್ಸ್ ಮತ್ತು ಇನ್ನೊಂದು ಟೆಂಪಲ್ಗೆ ಹೋಗ್ತಿದ್ದೀವಿ. ಸೊ ಅಲ್ಲಿ ಯಾವ್ಯಾವ ಥರ ಇರುತ್ತೆ, ಆಮೇಲೆ ಅವೆರಡು ಟೆಂಪಲ್ ಹೆಂಗಿರುತ್ತೆ, ಇದು ಹೆಂಗಿರುತ್ತೆ ಎಲ್ಲನೂ ನಿಮಗೆ ಡೀಟೇಲಾಗಿ ವಿಡಿಯೋ ಹಾಕ್ತೀನಿ ಇವತ್ತು. ಒಂದು ಸೆಕೆಂಡ್, ಮತ್ತೆ ಸಾರಿ, ತುಂಬ ದಿನ ಆಯಿತು, ಲಾಂಗ್ ಗ್ಯಾಪ್ ಆಗಿದೆ ವಿಡಿಯೋ ಹಾಕ್ತೇನೆ. ಸೊ ಇವಾಗ ಹೋಗೋಣ ಬನ್ನಿ, ಲೆಟ್ಸ್ ಗೋ. ಅಲ್ಲಿ ವಿಡಿಯೋಸ್ ಹೆಂಗಿರುತ್ತೆ ಅಂತ ಜರ್ನಿದು ತೋರಿಸ್ತೀನಿ, ಬನ್ನಿ ಹೋಗೋಣ. ಹಾಸ್ಪಿಟಲ್ಗೆ ಹೋಗೋದೇ ಬೇಡದಿತ್ತು. 50 ರೂಪಾಯಿದಲ್ಲ ಎಲ್ಲ ಫುಲ್ ಬಾಡಿ ಪೇನ್ ಎಲ್ಲ ಹೋಗ್ತೀವಿ. 3 ದಿವಸ 4 ದಿವಸದಲ್ಲಿ ಅಲ್ಲೇ ಒಳ್ಳೆ ಒಂದು ಹೋಟ್ಲು ರೈಲ್ವೆ ಸ್ಟೇಷನ್ ಪಕ್ಕಕ್ಕೆ ಹೋಳಿಗೆ ಊಟ. ಸೋಮವಾರ ದಿನ ಸಿಕ್ಕಬಡ ಹೋಳಿಗೆ ಅಂದ್ರೆ ದೊಡ್ಡ ರೊಟ್ಟಿ ಇದ್ದೆ ಹಿಂಗೆ. ಬೇಳೆ ಹೋಳಿಗೆನ ಕಾಯಿ ಹೋಳಿಗೆನ? ಇದು ಕಾಯಿ ಹೋಳಿಗೆ ಸಿಕ್ಕಬಡ ಇದು ಇರೋದು. ಮೆಣಸಿನ್ಕಾಯಿ ಮತ್ತೆ ತೆಂಚಕ್ಕೆ ಅದಕ್ಕೆ ಹೋಳಿಗೆ ಜೊತೆಗೆ ಎಣ್ಣೆಯಲ್ಲಿ ಕರೆದದ್ದು ಮೆಣಸಿನ್ಕಾಯಿ, ಜೋಳದ ರೊಟ್ಟಿ, ರಾಗಿ ಮುದ್ದೆ, ಜೋಳದ ರೊಟ್ಟಿ ಎಲ್ಲ ಐಟಮ್ ಇರೋದು. ನಮಗೆ ಬೇಕಾದ್ರೆ ನಾವು ಕೇಳಬೇಕು. ಅವಾಗ ರೇಟ್ ಎಷ್ಟು? ಅವಾಗೆಲ್ಲ ಭಾಳ ಕಡಿಮೆ. ಈಗ ನನಗೆ ರೇಟೇ ಇಲ್ಲ. ಅವಾಗ ಏನೊಂದು 25 ರೂಪಾಯಿ ಕೊಟ್ಟರೆ ಹೊಟ್ಟೆ ತುಂಬ ಅನ್ನ, ಹೊಟ್ಟೆ ತುಂಬ ಊಟ. ಇವಾಗ 25 ಕೊಟ್ಟರೆ ಯಾವ ಮೂಲೆಗೂ ಸಾಲಲ್ಲ. ಈಗ 25 ಕೊಟ್ಟರೆ ಯಾವ ಮೂಲೆಗಲ್ಲ, ಹೊಟ್ಟೆ ತುಂಬಲ್ಲ. ಅದೇ ಚಪಾತಿ 25. ಏರ್ಪೋರ್ಟ್ ಬಸ್ ಹೋಗ್ತಾ ಇದೆ ನೋಡ್ರಿ. ₹100 ಎಷ್ಟು ಅಂದರೆ ಶೇಂಗಾನು ಅಷ್ಟೇ, ಶೇಂಗಾನು ಬೆಳೆನೂ ಅಷ್ಟೇ. ಎಲ್ಲ ಟೆಂಡರ್ ಮಾರ್ಕೆಟ್. ಯಾರಿಗೆ ಯಾವುದು ಆಗ್ತೈತೆ ಅಂತ ನಾವು ಬೇಕಾದ್ರೆ ಬಿಡ್ಬೋದು, ಬ್ಯಾಡ್ರಿಲ್ಲ. ಒಂದು 10-15 ಜನ ಪಾರ್ಟಿರೆಲ್ಲ ನೋಡಿ ಹೋಗಾರ. ಯಾರಿಗೆ ಅದು ಸೆಲೆಕ್ಷನ್ ಆಗಿ ಇಂಥ ಮಾರ್ಕೆಟ್ ಆಗ 12 ಗಂಟೆಯಿಂದ ಸ್ಟಾರ್ಟ್ ಆಗ್ಬಿಟ್ಟು 4 ಗಂಟೆಗೆ ಮೈಕ್ ಅನೌನ್ಸ್ಮೆಂಟು, ನಿಮ್ಮ ರೇಟ್ ಇಷ್ಟ ಆಗಿದೆ ಬಿಡ್ತಿರೋ ಅಂತ. ನಾವು ಆಫೀಸಿಗೆ ಹೋಗಿ ಇಷ್ಟ ಆದ್ರೆ ಬಿಡ್ಬೋದು, ಕಷ್ಟ ಆದರೆ ಇವತ್ತು ಒಂದು ದಿವಸ ಅಲ್ಲೇ ಇರಲಿ ಅಂತ ಹೇಳ್ಬೋದು. ಆ ಥರ ರೇಟ್ ಮೇಲೆ ಡಿಪೆಂಡು, ಆಮೇಲೆ ರೈತರ ಮೇಲೆ ಡಿಪೆಂಡು. ಅರ್ಜೆಂಟ್ ಬೇಕು ಕ್ಯಾಶ್ ಅನ್ನಂಗಿದ್ರೆ ಹಾಕೋಗ್ಬೋದು. ಆಮೇಲೆ ಮಂಡಿ ಚಾರ್ಜ್ ಮುರಿತಾರೆ. ಮಂಡಿ ಚಾರ್ಜ್ ಮುರಿದು ಕೊಡೋದು ನಮಗೆ. ಇಲ್ಲ ನಮಗೆ ಕಾಯ್ತೀವಿ ಒಂದಿನ ಅಂತ ಇದ್ರೆ ಕಾಯ್ಬೋದು. ಆ ಥರ ಇಷ್ಟ ಇದು. ಚಾಕ್ಲೇಟ್ ಸೀಸನ್ ಅಲ್ವಾ, ಫುಲ್ ಇಲ್ಲ ಹಲಸಿನ ಹಣ್ಣೆ ಎಲ್ಲ. Nice. ನಾವು ರೈತರು ಬೆಳೆದಿರೋ ಬೆಳೆಗೆ ಬೆಲೆ ಇಲ್ಲ. ನಮ್ಮ ಹತ್ರ 10 ರೂಪಾಯಿ ತಗೊಬಂದು ಇಲ್ಲಿ 4 ಸೊಳೆಗೆ 10 ರೂಪಾಯಿ. ಬಂಡಿ ಕಾಣಿಸ್ತಾ ಇದೆ. ಟೆಂಪಲ್ ಇದೆ, ಫುಲ್ ವೈಟ್ ಕುದುರೆ ನೋಡ್ರಿ. ಹೆಂಗಿದೆ ನೋಡಿ, ನಂದಿ ಹಿಲ್ಸಿಗೆ ಹೋಗೋ ಜಾಗ ಸಖತ್ತಾಗಿದೆ. ರಸ್ತೆ ಹೇಗಿದೆ ಅಂತ ಹೇಳಿದ್ರೆ ಸಖತ್ತಾಗಿದೆ. ಇವತ್ತು ಒಳ್ಳೆ ವಾತಾವರಣಗಳು ಭಾರಿ ಚೆನ್ನಾಗಿದೆ ಬೆಂಗಳೂರಲ್ಲಿ. ಈ ಜಾಗದಲ್ಲಿ ಒಂದು ಮಳೆ ಬಂದಿದ್ರೆ ಅದ್ರದ್ದು ಮಜಾನೇ ಬೇರೆ ಇರ್ತದೆ, ಸಖತ್ತಾಗಿರ್ತಾ ಇತ್ತು. ನಂದಿ ಹಿಲ್ಸ್ನ ಗುಡ್ಡ ಇಲ್ಲೇ ಕಾಣಿಸ್ತಾ ಇದೆ, ನೋಡ್ಬೋದು ನೀವು. ನೋಡಿ ಗೈಸ್, ನಂದಿ ಹಿಲ್ಸ್ ಬೆಟ್ಟ ಇಲ್ಲೇ ಕಾಣಿಸ್ತಾ ಇದೆ, ಸಖತ್ತಾಗಿದೆ. ಹಿಂಗಿದೆ ಕಾಣಿಸ್ತಾ ಇದೆ ನೋಡಿ, ನೀವು ನೋಡ್ಬೋದು. ವ್ಯೂ ಪಾಯಿಂಟ್ಸ್ ಇದೆ ಕಡೆ. ನೋಡೋಣ, ಅಲ್ಲಿಗೆ ಹೋಗೋಣ ನಾವು. ಇದರ ಲೋಕಲ್ ಫ್रूट्स है शायद वो, मतलब बहुत ज़्यादा इधर ಇದೆಲ್ಲ ಫುಲ್ ನೀಲಗಿರಿ. ಒಳ್ಳೆ ವೈಬ್
ನಮ್ಮ ಕಡೆ ಶಿವಮೊಗ್ಗ ಸೈಡ್ ವೈಬ್ ಥರ ಇದೆ ಅಲ್ಲ, ನೋಡ್ಬೋದು ನೀವು. ಹಳ್ಳಿ ವಾತಾವರಣ. ಹಳ್ಳಿ ವಾತಾವರಣ, ಏನೋ ಒಂಥರ ಹಳ್ಳಿಗೆ ಬಂದಿದ್ದೀವಿ ಏನೋ ಅನ್ನೋ ವಾತಾವರಣ ಇದೆ. ಮಲ್ನಾಡ್ ಸೈಡ್ ಸೇಮ್ ವೆದರು ಸೇಮ್ ಇದೆ, ಹಳ್ಳಿ ವಾತಾವರಣ. ಬಟ್ ಇದು ರೆಸಾರ್ಟ್ ಎಲ್ಲ ಇರೋ ಕಾರಣ ಸಿಟಿ ಅನ್ಸುತ್ತೆ ಬಿಟ್ಟು. ನೋಡಿ ಇವತ್ತು ಸಂಡೇ ಆಗಿರೋದ್ರಿಂದ ಜಾಮ್ ನಮಗೆ ಇಲ್ಲೇ ಸಿಕ್ಕಿದೆ. ಇನ್ನೂ 7-8 ಕಿಲೋಮೀಟ್ರ್ ನಾವು ಮುಂದೆ ಹೋಗೋದಿದೆ. ಸೊ ಅಷ್ಟರೊಳಗೆ ಫುಲ್ ಜಾಮ್ ಆಗಿಬಿಟ್ಟಿದೆ. ಸಾಯಂಕಾಲ ಈವ್ನಿಂಗ್ ಟೈಮ್, ಇವಾಗ ಆ್ಯಕ್ಚುಲಿ 3:30 ಆಗಿದೆ. ಈ ಟೈಮಲ್ಲಿ ಇಷ್ಟು ಜಾಮ್ ಇದೆ ಇವತ್ತು. ನೋಡ್ಬೋದು ಹೆಂಗಿದೆ, ಸಾಕಲಾಗಿದೆ. ಗ್ರೀನರಿ ಒಳ್ಳೆ ಚೆನ್ನಾಗಿದೆ ವಾತಾವರಣನೂ. ಇದು ಹೋಗುವ ರಸ್ತೆ. ಲಕ್ಕಿ ಸಪ್ತರ್ನೇ ಬಿಟ್ಟಲ್ಲ. ಅದೇ ಥರನೇ ಸ್ವಲ್ಪ ಹಾಂ ಅಲ್ಲ, ಮಾಂಗಗಳು ಬೇಕಷ್ಟು ಬೇಕಾದಷ್ಟು 4 ಜನನೂ ಹೊರ್ಕೊ ಹೋಗ್ತಾರೆ. ಇದು ಒಳ್ಳೆ ರೀತಿ ಬಂದಿದೆ. ये नहीं सर, अच्छा है, बहुत अच्छा है ना. ಆಹಾ, ಏನೋ ಚೆನ್ನಾಗಿದೆ ನೋಡಿ ಗುಡ್ಡ, ನಂದಿ ಬೆಟ್ಟಿನ ಗುಡ್ಡ. ಇವಾಗ ಗುಡ್ಡ ಸ್ನೇಹಿತರೆ, ಇದನ್ನ ನೋಡಿದ್ರೆ ಸೇಮ್ ನಮ್ಮ ಆಗುಂಬೆ ಘಾಟ್ ಸೆಕ್ಷನ್ ಅಥವಾ ಜೋಗ್ ಫಾಲ್ಸಿಂದ ಮಾವಿನಗುಂಡಿ ಹೋಗೋ ಘಾಟ್ ಸೆಕ್ಷನ್ ಸೇಮ್ ಇದೇ ಥರ ಇರುತ್ತೆ. ಒಳ್ಳೆ ಒಂಥರ ವಾತಾವರಣ, ವೆದರು. ಅಲ್ಲಿ ಒಂಥರ ಮಳೆ ಎಲ್ಲ ಇರೋದ್ರಿಂದ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ವೆದರ್. ಸೊ ಇಲ್ಲಿ ಮಳೆ ಇಲ್ಲ ಆದ್ರೆ ಬಟ್ ಸಕ್ಕತ್ತಾಗಿದೆ. ರಸ್ತೆ ಆಗಲಿ, ಒಂಥರ ನಂಬರ್ಗಳಾಗಲಿ ಎಲ್ಲ ಥರ ಚೆನ್ನಾಗಿದೆ. ನಂಬರ್ ಹಾಕಿದ್ದಾರೆ ಎಲ್ಲ. ಕ್ರಾಸ್ ನಂಬರ್ 27 ಅಂತ, ಇದು 29 ಕ್ರಾಸ್ ಅಂತ. ಇದು ಒಳ್ಳೆ ಹೆಂಗಿದೆ ನೋಡಿ ಗಾಯ್ಸ್. ನೋಡಿ ವಾತಾವರಣ ನೋಡ್ಬೋದು. ಸೈಕಲ್ ನಾಟ್ ಅಲೌಡ್. ಇದು ಕ್ರಾಸ್ ನಂಬರ್ 30 ಅಂತೆ. ಇದು ಸ್ವಲ್ಪ ಹತ್ತಲಿಕ್ಕಿದೆ. ಇವಾಗ ಮಾತ್ರ ಆಗುಂಬೆ ಘಾಟನೇ ಸೇಮ್. ನೋಡ್ಬೋದು. ಇದು ಭಾರಿ ದೊಡ್ಡದಾಗಿದೆ ಅನ್ಕೊಂತೀನಿ ಕ್ರಾಸು. ಸಗದಾಗಿದೆ, ನೋಡ್ಬೋದು. ಫೋಟೋ ಶೂಟ್ ನಡೀತಾ ಇದೆ ಗಂಡ ಹೆಂಡ್ತಿದು. ನೋಡ್ಬೋದು ಗಾಯ್ಸ್. ಇವಾಗ ಗೇಟ್ ಎಂಟ್ರಿ ಆಗ್ತಾ ಇದೆ. ನಂದಿ ಹಿಲ್ಸ್ನ ಮೇನ್ ದ್ವಾರ, ಇದು ಮುಖ್ಯ ದ್ವಾರ ಎಂಟ್ರಿ. ಫೈನಲಿ ನಂದಿ ಬೆಟ್ಟಕ್ಕೆ ಬಂದಿದ್ದೀವಿ. ಇವಾಗ ನಂದಿ ಬೆಟ್ಟದ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ಹಸ್ಬೆಂಡ್, ಮಾವ, ಅಂಕಲ್ 4 ಜನ ಇವಾಗ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಗಾಳಿ ಇದೆ ಇವತ್ತು. ವಾಯ್ಸಲ್ಲಿ ಏನಾದರೂ ಸ್ವಲ್ಪ ವೇರಿಯೇಷನ್ ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕೆಂದರೆ ಸಿಕ್ಕಾಪಟ್ಟೆ ಗಾಳಿ ಇದೆ. ಅದಕ್ಕೋಸ್ಕರ ನೋಡ್ತಿದ್ದೀರಾ, ಆಲ್ಮೋಸ್ಟ್ 90% ಎಲ್ಲ ಫುಲ್ ಆಫ್ ಬ್ಯಾಂಗ್ಳೂರ್ ಕಾಣಿಸ್ತಿದೆ ನೋಡಿ. ಆಲ್ಮೋಸ್ಟ್ ಫುಲ್ ಬ್ಯಾಂಗ್ಳೂರ್ ಕಾಣಿಸ್ತಿದೆ. ಅದೇ ಹೇಳಿದ್ದು, ಮಂಗ ಫುಲ್ ಬಂದ್ರೆ ಅವೆಲ್ಲ ಏನು ತುಂಬಿದ್ದು ಇಂಥ ಹೊಂಡೆಗೆಲ್ಲ ತುಂಬಿರ್ತಾವ. ಮುಳುಗಡೆ ಆಗತ್ತೆ, ಮಳೆ ಇದಾಗತ್ತೆ ಅಂತ ಹೇಳೋದು. ಹಾಂ, ಅದೇ ಥರನೇ ಒಂದು ಗೈಸ್, ಇದೇ ನಂದಿ ಹಿಲ್ಸ್ ಹೆಂಗಿದೆ ಅಂತ ನೋಡ್ಬೋದು. ನೋಡಿರ್ತೀರ, ಇದೇ ಪೊಲೀಸ್ ಸ್ಟೇಷನ್ ಇದೆ. ನಂದಿ ಹಿಲ್ಸಲ್ಲಿ ನಂದಿನಿಯಲ್ಲಿ ಕಾಫಿ ಟೀ ಕುಡಿತಾ ಇದ್ದಾರೆ. ಟೀ ಕುಡಿತಾ ಇದ್ದಾರೆ. ಕಾಫಿ
ಕಾಫಿ ಚೆನ್ನಾಗಿದೆ, ಒಂದು ಲೆಕ್ಕದಲ್ಲಿದೆ, ಅಂಥದ್ದೇನು ಹೇಳೋಷ್ಟಿಲ್ಲ. ಕುಕೀಸ್ ನೋಡಿದ್ದೀನಿ, ಹಾಗೆ ಒಂದು ಸ್ವಲ್ಪ ಐಟಮ್ ಎಲ್ಲ ತೊಗೊಂಡಿದ್ದೀನಿ. ವ್ಯೂ ಪಾಯಿಂಟ್ ನೋಡಿ ಎಲ್ಲ ರಿಟರ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ರಿಟರ್ನ್ ಎಲ್ಲ ಹೋಗ್ತಿದ್ದೀವಿ. ಎಲ್ಲಿ ನೋಡಿದ್ರು ಮಂಗಗಳದೇ ಹಾವಳಿ, ಫುಲ್ಲು ಮಂಗಗಳದೇ ರಾಜ್ಯಭಾರ. ನಂದಿ ಹಿಲ್ಸ್ ಯಾರ್ದು ಅಂತ ಕೇಳಿದ್ರೆ ನಂದಿ ಹಿಲ್ಸ್ ಮೇನ್ ಹೇಳೋದು ಮಂಗಗಳದೇ. ನೋಡಿ ಇಲ್ಲಿ ಮಂಗಗಳಿಗೆ ಎದುರಿಸೋಕೆ ನಮ್ಮ ಅಂಕಲ್ ಒಂದು ಕೋಲ್ ಇಟ್ಕೊಂಡು ಹೊರಟಾರೆ. ಇಷ್ಟು ಕ್ಲೀನಾಗಿ ವಯರ್ ಮೇಲೆ ಹೋಗ್ತಿದೆ ನೋಡಿ ಮಂಗ, ಮರಿ ಬೇರೆ ಇದೆ ಜೊತೆಲಿ. ನಮ್ಮ ಮನೆಯವ್ರು ಫುಲ್ಲು ಐಟಮ್ಸ್ ಎಲ್ಲ ತಗೊಂಡಿದ್ದಾರೆ. ಐಟಮ್ಸ್ ಎಲ್ಲ ತಗೊಂಡು ನಡ್ಕೊಂಡು ಹೋಗ್ತಾ ಇದ್ದಾರೆ. ನಂದಿ ಹಿಲ್ಸಲ್ಲಿ ಏನೇನು ಇನ್ಫಾರ್ಮೇಷನ್ಸ್ ಇದೆ, ಏನೇನು ಪ್ಲೇಸಸ್ ಇದೆ ಅಂತ ಎಲ್ಲ ಫುಲ್ ಇನ್ಫಾರ್ಮೇಷನ್ ಬೋರ್ಡ್ ಹಾಕಿದ್ದಾರೆ ಇಲ್ಲಿ ನೋಡಿ. ಟಿಪ್ಪು ಡ್ರಾಪ್ ಇದೆಯಾ ಎಲ್ಲ ಹೋಗ್ತಾ ಇದ್ದೀವಿ. ಇವಾಗ ಇಲ್ಲೇನೋ ಪ್ಲೇಸ್ ಇದೆ, ಬಟ್ ಏನಂತ ಗೊತ್ತಿಲ್ಲ, ನಾವು ಫಸ್ಟ್ ಟೈಮ್ ಬಂದಿದ್ದಲ್ವಾ. ಸೊ ಸ್ಟೆಪ್ ಹತ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡಿ ವೆಲ್ಕಮ್ ಮಾಡ್ತಿದೆ ಹಾರ್ಟ್. ಆಲ್ಮೋಸ್ಟ್ ಪಾರ್ಕ್ ಟೈಪ್ ಮಾಡಿದ್ದಾರೆ, ಎಲ್ಲ ಟೈಪ್ ಸಿಂಬಲ್ಸ್ ಎಲ್ಲ ನೋಡಿ. ಇದು ಸ್ವಲ್ಪ ಹೂಕುಂಡ ಥರ ಮಾಡಿದ್ದಾರೆ, ಇದು ಕೂಡ ಹಾಗೆ ಮಾಡಿದ್ದಾರೆ ಸೇಮ್. ಇದು ಕೂಡ ಪಾರ್ಕ್ ಥರ ಇದೆ, ಫುಲ್ಲು ಗ್ರೀನರಿ, ಗಿಡ ಮರ ನಡು. ಇದು ದೇವಾಲಯ ನಿರ್ಮಾಣ ಮಾಡಿದಂತೆ ಫುಲ್ ಎಲ್ಲ ಇನ್ಫಾರ್ಮೇಷನ್ ಬೋರ್ಡ್ ಹಾಕಿದ್ದಾರೆ. ಬಟ್ ಸಂದೇಶ ಕೊಡೋ ಅಂಥದ್ದು ಮನುಷ್ಯರು ಏನಪ್ಪ ಅಂದರೆ ಪರಿಸರ ನಾಶ ಮಾಡಬೇಡಿ, ಅದನ್ನು ಉಳಿಸಿ ಕಾಪಾಡಿ, ಮುಂದಿನ ಜನ್ರೇಷನ್ಗೆ ಬೇಕಾಗುತ್ತೆ ಅನ್ನೋವಂಥ ಒಂದು ಸಂದೇಶನ ಎಲ್ಲ ಬೋರ್ಡ್ ಹಾಕಿದ್ದಾರೆ ಇಲ್ಲಿ ಕ್ಲೀನಾಗೆ. ಪಾರ್ಕ್ ಟೈಪ್ ಎಲ್ಲ ಬದುಕೊಳ್ಳಿದೆ. ಆಲ್ಮೋಸ್ಟ್ ಎಲ್ಲ ಗಿಡಗಳನ್ನೂ ಒಂದೊಂದು ಶೇಪಲ್ಲಿ ಮಾಡಿದ್ದಾರೆ. ಇಲ್ಲಿ ಕೂಡ ಇದೆಲ್ಲ ನಮ್ಮ ಹಳ್ಳಿ ಕಡೆ ಸಿಗೋವಂತಹ ಫ್ಲವರ್ ಇದು. ಸೇಮ್ ಅದನ್ನೆಲ್ಲ ಪಾರ್ಕ್ ಟೈಪ್ ಎಲ್ಲ ಮಾಡಿ ಡಿಸೈನ್ ಮಾಡಿದ್ದಾರೆ ಎಲ್ಲ. ನಾವು ಹೋಗ್ತಾ ಇದ್ದೀವಿ ಇವಾಗ. ಫುಲ್ ಗ್ರೀನರಿ, ಏನಪ್ಪ ಅಂದರೆ ಗ್ರೀನರಿನೇ ಫುಲ್ಲು. ನಾವಿವಾಗ ಇಲ್ಲಿದ್ದೀವಿ, ಹೋಗ್ತಾ ಇದ್ದೀವಿ. ಸೇಮ್ ಪಾರ್ಕ್ ಥರನೇ ಇದೆ, ಪಾರ್ಕಲ್ಲ ಅಂತ ಹೇಳೋ ಹಾಗೆ ಇಲ್ಲ. ಪಾರ್ಕಲ್ಲಿ ಕೂರುವಂಥ ಬೆಂಚಸ್ಸು ಆಲ್ಮೋಸ್ಟ್ ಎಲ್ಲ ಟೈಪು ಇದೆ. ನಮ್ಮ ಮನೆಯವ್ರು ಬರ್ತಾ ಇದ್ದಾರೆ. ಪಾರ್ಕ್ ಥರನೇ ಇದೆ, ಎಲ್ಲ ಬೆಂಚಸ್ ಇದೆ ನೋಡಿ. ಇಲ್ಲೆಲ್ಲ ಬೆಂಚಸ್ ಇದೆ, ಇಲ್ಲಿ ಇದೆ. ಸಿಕ್ಕಾಪಟ್ಟೆ ಗಾಳಿ, ಅಪ್ಪ ದೇವ್ರೆ. ಇವತ್ತು ಏನಪ್ಪ ಅಂದರೆ ಭಯ ಆಗುತ್ತೆ, ಯಾಕೆಂದರೆ ಮರದ ಕೊಂಬೆಗಳೆಲ್ಲ ಮುರಿದು ಬಿದ್ದುಬಿಟ್ರೆ ಅನ್ನೋ ಒಂದು ಭಯ. ಸೇಮ್, ಬಟ್ ಮಳೆ ಇಲ್ಲ, ವೆದರೆಲ್ಲ ಫುಲ್ಲು ಸ್ನೋ ಟೈಪು, ಫುಲ್ಲು ಹೊಗೆ ಟೈಪ್ ಇದೆ ಎಲ್ಲ. ಇಲ್ಲಿ ಬಸ್ ಹೋಗ್ತಿದೆ ನೋಡಿ. ಯಾವಾಗಲೇ ಹೋಗುವಾಗ ಆ ಬಸ್ಸಲ್ಲಿ ಬಂದ್ವಿ. ಇವಾಗ ರಿಟರ್ನ್ ಫುಲ್ಲೆಲ್ಲ ನೋಡ್ಕೊಳ್ತಾ ಹೋಗೋಣ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಿದ್ದೀವಿ. ವ್ಯೂ ಪಾಯಿಂಟ್ ಇದು ಕೂಡ ಎಲ್ಲ ಫೋಟೋ ಶೂಟ್ಸ್ ಮಾಡಿಕೊಡ್ತಿದ್ದಾರೆ. ಫೋಟೋಸ್ ತೆಗಿಯೋರಿಗೆಲ್ಲ ಒಳ್ಳೆ ಪ್ಲೇಸಸ್ ಇದೆ. ವ್ಯೂ ಪಾಯಿಂಟಿಂದ ನೋಡ್ತಿರೋದು ಫುಲ್ಲು ಗುಡ್ಡ ಬೆಟ್ಟಗಳು. ಇದು ಸ್ವಲ್ಪ ಕಲ್ಲು ಕೊರೆ ಟೈಪ್ ಇದೆ. ಇದು ಕಲ್ಲಲ್ಲೇ ಮಾಡಿರೋದು ನೋಡಿ. ಮೋಸ್ಟ್ಲಿ ಸ್ಟಾರ್ಟಿಂಗು ನಂದಿ ಹಿಲ್ಸ್ಗೆ ಬರೋ ಅಂಥ ದಾರಿ ಮಾಡುವಾಗ ಮಾಡಿರೋದು ಅನಿಸುತ್ತೆ. ಇಲ್ಲಿ ನೋಡಿ ಏನೋ ಒಂಥರ ಚೆನ್ನಾಗಿದೆ ಫ್ಲವರು, ಗಿಡ ನೋಡಿ ಹೀಗಿದೆ. ಇದು ಅದರಲ್ಲಿ ಈ ಥರ ಹೂವಿದೆ, ಏನೋ ಒಂಥರ ಫುಲ್ಲು ಡಿಫ್ರೆಂಟ್ ಆಗಿದೆ ಫ್ಲವರು, ಸಖತ್ತಾಗಿದೆ. ವೈಟ್ ಕಲರು, ಫ್ಲೇವರ್ ಹೆಂಗಿದೆಯೋ ನಂಗೆ ಗೊತ್ತಿಲ್ಲ, ಬಟ್ ಸ್ಮೆಲ್ಲು ದೂರದಿಂದ ತೆಗಿತಿದ್ದೀನಿ. ಕ್ಲೀನಾಗಿ ವಾಕ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ. ಗಾಳಿಗೆ ಚಳಿ ಅನ್ನಿಸ್ತಿದೆ, ಒಂದು ಕಡೆ ಬಿಸಿಲಿದೆ. ಗಾಳಿ ಅಂದರೆ ಮಳೆ ಬರೋದಕ್ಕಿಂತನೂ ಜಾಸ್ತಿ ಚಳಿ ಅನಿಸ್ತಿದೆ, ಯಾಕೆಂದರೆ ಸಿಕ್ಕಾಪಟ್ಟೆ ಗಾಳಿ ಇದೆ. ಈ ಗಾಳಿಗೆ ವಾಯ್ಸು ಕೂಡ ಕ್ಲೀನಾಗಿ ಕೇಳಿಸುತ್ತಾ ಇಲ್ಲೋ ಗೊತ್ತಿಲ್ಲ, ಫುಲ್ಲು ಗಾಳಿ ಇದೆ.
ನೋಡಿ ಇಲ್ಲಿರೋ ಪೊಲೀಸ್ ಎಲ್ಲ ಡ್ಯೂಟಿ ಮುಗಿಸಿ ಮನೆಗೆ ಹೋಗ್ತಾ ಇದ್ದಾರೆ. ಮನೆಗೆ ಹೋಗ್ತಿದ್ದಾರೆ, ಎಲ್ಲಿಗೆ ಹೋಗ್ತಿದ್ದಾರೋ ಗೊತ್ತಿಲ್ಲ. ಬಟ್ ನಮಗಿನ ಮುಂದೆ ನಮ್ಮ ಜೊತೆನೆ ಕೆಳಗಡೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ ಕ್ಲೀನಾಗಿ ಒಳ್ಳೆ ಮಾತಾಡ್ತಾ ಅವರು ಏನೋ ಸ್ನ್ಯಾಕ್ಸ್ ತಿಂತಾ ಹೋಗ್ತಾ ಇದ್ದಾರೆ. ಅವ್ರಿಗೂ ಡ್ಯೂಟಿ ಮಾಡಿ ಬೇಜಾರಾಗಿರುತ್ತೆ. ಅದಕ್ಕೆ ನಂದು ರೀಲ್ಸ್ ನೋಡ್ಬಿಟ್ಟು ಇವಾಗ ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ರಿಟರ್ನ್ ಹೊರಟಿದ್ದೀವಿ ಇವಾಗ. ನೆಕ್ಸ್ಟ್ ಹೊರಡ್ತೀವಿ ಇವಾಗ ಭೋಗನಂದಿಕೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಮೂಲ ಸ್ಥಳ ನಂದಿಕೇಶ್ವರನ. ಈಗ ನಂದಿ ಬೆಟ್ಟಕ್ಕೆ ಹೋಗಿದ್ವಲ್ಲ, ಅಲ್ಲಿರೋಂಥ ದೇವ್ರು ಇದ್ರದ್ದು ಮೂಲ ಸ್ಥಳ ಅಂತ ಇದು. ಸೊ ನಾವಿವಾಗ ಇಲ್ಲಿಗೆ ಹೋಗ್ತಾ ಇದ್ದೀವಿ. ಯಾವುದೇ ಜಾಗಕ್ಕೆ ಹೋದ್ರೂ ಮೇಯ್ನ್ ಯಾರು ಅಂದರೆ ಓನರ್ ಅಂದರೆ ಮಂಗಗಳು ಓನರ್. ಎಲ್ಲಿ ನೋಡಿದ್ರು ಅವರೇ ಇದ್ದಾರೆ, ನೋಡ್ಬೋದು ನೀವು. ನೋಡಿ ಅವಾಗಿನ ಕಾಲದಂತ ಎಲ್ಲ ಕಲ್ಲಿಂದು, ಫುಲ್ಲೆಲ್ಲ ಕಲ್ಲಲ್ಲೇ ಮಾಡಿರುವಂತಹ ನೋಡ್ತಿರ್ಬೋದು. ಇವೆಲ್ಲನೂ ಫುಲ್ಲು ಕಲ್ಲಲ್ಲೇ ನಿರ್ಮಿಸಿರೋಂಥದ್ದು. ರಥಗಳ ಚಕ್ರ ಅನಿಸುತ್ತೆ ಇದು. ರಥದ ಚಕ್ರ ಎಲ್ಲ ಫುಲ್ ಕಲ್ಲಿನ ಎಲ್ಲ ಹಾಗೆ ಇಟ್ಟಿದ್ದಾರೆ ನೋಡಿ. ಫುಲ್ ಮೇಂಟೆನೆನ್ಸ್ ಕ್ಲೀನಾಗಿ ಮಾಡಿದ್ದಾರೆ. ನೋಡ್ತಿದ್ದೀರ ಸ್ಲಿಪ್ಪರ್ನ ಇಲ್ಲಿ ಬಿಟ್ಟು ಹೋಗ್ತಿದ್ದೀವಿ ಇವಾಗ. ನೋಡಿ ಇಲ್ಲೊಬ್ರು ಜೂನಿಯರ್ ಗಾಂಧಿ ನಿಂತಿದ್ದಾರೆ. ಸ್ಲಿಪ್ಪರ್ನೆಲ್ಲ ಬಿಟ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡಿ ಎಲ್ಲ ಫೋಟೋಶೂಟ್ ಮಾಡ್ತಿದ್ದಾರೆ. ಏನಪ್ಪ ಅಂದರೆ ಒಳಗಡೆ ಕ್ಯಾಮ್ರಾ ಮತ್ತು ಫೋಟೋಸ್ ಎಲ್ಲ ನಾಟ್ ಅಲೌಡ್ ಅಂತ ಬೋರ್ಡ್ ಹಾಕಿದ್ದಾರೆ. ಆದರೂ ಮಾಡ್ತಿದ್ದೀನಿ, ಗೊತ್ತಾದರೆ ನನ್ನ ಕತೆ ಅಷ್ಟೇ. ಈ ಕ್ಯಾಮ್ರಾ ಫೋಟೋಸ್ ಮತ್ತು ವಿಡಿಯೋಸ್ ಎಲ್ಲ ಇನ್ಸೈಡ್ ಒಳಗಡೆ ಫೋಟೋಸ್ಗೆಲ್ಲೂ ಅಲೋ ಇಲ್ಲ. ಬಟ್ ಹೊರಗಡೆ ಇದು ತುಂಬ ಹಳೆ ನೋಡಿದ್ರೆ ನೀವು ಅದರದ್ದು ಕೆತ್ತನೆಗಳು ನೋಡಿದ್ರೆ ಈ ಕಾಲದಲ್ಲಿ ಯಾವಾಗಲೂ ಒಂದೊಂದು ಒಳಗಡೆ ಇರೋಂಥ ಕಂಬ ದೇವ್ರನ್ನೆಲ್ಲ ನೋಡಿದ್ರೆ ತುಂಬ ವಿಶೇಷವಾಗಿದೆ. ಬಟ್ ಯಾವುದೇ ಒಂದು ವಿಡಿಯೋ ಫೋಟೋ ಯಾವುದು ಮಾಡುವ ಇಲ್ಲ. ತುಂಬ ಚೆನ್ನಾಗಿದೆ, ಕೂಲ್ ಆಗಿದೆ. ಒಂಥರ ವಾತಾವರಣ ಹೆಂಗಿದೆ, ಪೀಸ್ಫುಲ್ ಆಗಿದೆ, ಒಂಥರ ನೆಮ್ಮದಿಯಾಗಿದೆ ಜಾಗ ನೋಡೋಕ್ಕೆ. ಫುಲ್ ಕೋಲ್ಡ್ ಆಗಿದೆ, ಏನೋ ಒಂಥರ ಚೆನ್ನಾಗಿದೆ ನೋಡೋಕ್ಕೆ. ಒಂಥರ ವಿಶೇಷವಾಗಿದೆ ಜಾಗ ಎಲ್ಲ ನೋಡೋಕ್ಕೆ. ನೋಡಿ ಫುಲ್ ಹಳೆ ಕಾಲದಲ್ಲಿ ಕೆತ್ತನೆ ಮಾಡಿರೋಂತಹದ್ದು. ಅವಾಗಿಂದ ಇನ್ನೂ ಅಷ್ಟೊಂದು ಇಂಪ್ರೂವ್ಮೆಂಟ್ ಇರಲಿಲ್ವಲ್ಲ. ಕೈಯಲ್ಲೇ ಕೆತ್ತನೆ ಮಾಡಿರುವಂತಹದ್ದೆಲ್ಲ ಶಿಲ್ಪಗಳಿವು. ತುಂಬ ಚೆನ್ನಾಗಿದೆ, ಒಳ್ಳೆ ನೋಡ್ತಿದ್ದೀರಾ. ಫುಲ್ಲೆಲ್ಲ ಕಲ್ಲಿಂದ ಇದೆ ನೋಡಿ ಕೆತ್ತನೆಗಳು. ಒಂದೊಂದು ಶಿಲ್ಪ ಕೂಡ ಒಂದೊಂದು ಕತೆ ಹೇಳುವಂತಹ ಕೆತ್ತನೆಗಳನ್ನು ಮಾಡಿದ್ದಾರೆ ಇವರು. ತುಂಬ ಸಕ್ಕತ್ತಾಗಿದೆ, ನೋಡ್ತಿರ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಇದು ಶಿವನಿಗೆ ಅಭಿಷೇಕ ಮಾಡಿರುವಂತಹ ನೀರು ಹೊರಗಡೆ ಬರೋದಕ್ಕೆ ಮಾಡಿರುವಂತಹದ್ದು. ಸರ್ ಈಶಾ ಫೌಂಡೇಶನ್ಗೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ವೆಲ್ಕಮ್ ಟು ಈಶಾ ಫೌಂಡೇಶನ್. ಒಂದು ರೆಸ್ಟೋರೆಂಟು ಹೆಂಗಿದೆ ನೋಡಿ, ಸಾಕಾಗಿದೆ. ಇಲ್ಲಿ ಫುಲ್ ರೆಸ್ಟೋರೆಂಟ್, ಇದು ರೆಸ್ಟೋರೆಂಟು ಹಿಂಗೆ ಸಕ್ಕದಾಗಿದ್ದಾರೆ. ರೆಸ್ಟೋರೆಂಟ್ ಮಾಡಿದರು. ಇದರ್ಸೆ ಇವಾಗ ಸ್ಟಾರ್ಟ್ ಆಯಿತು ಆದಿಯೋಗಿ. ಇದು ಈಶಾ ಫೌಂಡೇಶನ್ ಸ್ಟಾರ್ಟ್ ಆಗಿದೆ ಇವಾಗ. ಸೊ ಎಂಟ್ರಿ ಆಗ್ತಾ ಇದ್ದೀವಿ ನಾವು. ಮೇನ್ ಡೋರ್ ಆಲ್ರೆಡಿ ಎಂಟ್ರಿ ಆದಮೇಲೆ ಒಳಗಡೆ ಒಂದು 3 ಕಿಲೋಮೀಟ್ರ್ ಬರಬೇಕು. 3 ಕಿಲೋಮೀಟ್ರ್ ಆದಮೇಲೆ ಬಂದಮೇಲೆ ಇದು ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಪ್ರೈಸ್ ಕಾಣಿಸ್ತಾ ಇದೆ ಅನ್ಕೊಂತೀನಿ ನಿಮಗೆ. ಸೊ ಇದೆಲ್ಲ ಈಶಾ ಫೌಂಡೇಶನ್ನು.
ಈಗ ಎಂಟ್ರಿ ಆಗ್ತಾ ಇದೀವಿ ನಾವು. ನೋಡಿ ಎಂಟ್ರಿ ಆಗೋಯ್ತು. ಇವಾಗ ಇಶಾ ಫೌಂಡೇಶನ್ ಒಳಗೆ ಎಂಟ್ರಿ ಆಗ್ತಿದ್ದೀವಿ. ಇದು ಇಶಾ ಫೌಂಡೇಶನ್ ಎಂಟ್ರಿ. ಸಿಕ್ಕಾಪಟ್ಟೆ ಜನ ಸಾಗರ, ಎಲ್ಲಿ ನೋಡಿದ್ರು ಫುಲ್ ಜನಗಳೇ ಇದ್ದಾರೆ. ನೋಡ್ತಿದ್ದೀರಾ, ಹೋಗ್ತಾ ಇದ್ದೀವಿ. ನೋಡಿ ಸನ್ಸೆಟ್ ಕಾಣಿಸ್ತಿದೆ, ಬಟ್ ನಾವು ಬರೋ ಸ್ವಲ್ಪ ಲೇಟ್ ಆಗಿಬಿಡ್ತು, ಅದಕ್ಕೋಸ್ಕರ ಸನ್ಸೆಟ್ ಕಾಣ್ತಿಲ್ಲ. ನೋಡ್ತಿದ್ದೀರಾ ಸುತ್ತಮುತ್ತ ಫುಲ್ ಗ್ರೀನರಿ ಅದಾಗಿದೆ. ಲಾಸ್ಟ್ ವ್ಯೂ ಆಯಿತು. ನಾವು ಸ್ವಲ್ಪ ಬೇಗ ಬಂದಿದ್ರೆ ಸನ್ಸೆಟ್ ಕಾಣ್ತಿದ್ದು, ಬಟ್ ಲೈಟ್ ಆಗಿಬಿಟ್ಟು ಬಂದಿದ್ದು, ಸನ್ಸೆಟ್ ಮಿಸ್ ಆಯಿತು. ₹10 ಪೇ ಮಾಡಿದ್ರು ಎಷ್ಟು ಆಗ್ಬೋದಿತ್ತು ಈಗ, ಎಷ್ಟು ಚೆನ್ನಾಗಿ. ಇದು ಫುಲ್ ನಿಯರ್ ಬಂದಿದ್ವಿ. ಇವಾಗ ಉಲ್ಟಾ ತಿರ್ಕೊಂಡು ನಿನ್ನೂ ಸಮೇತ ನೋಡಿ ನಂದಿ ಇದ್ದಾರೆ. ನಿನ್ನೂ ಸಮೇತ ಆ್ಯಕ್ಚುಲಿ ಇವತ್ತು ಚಿಕ್ಕಬಳ್ಳಾಪುರ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಬಟ್ ನೋಡಬೇಕು ಲೇಸರ್ ಲೈಟೆಲ್ಲ ನೋಡೋಣ ಅಂತ ಬಂದ್ವಿ. ಏನಾಗುತ್ತೆ ಆದಿಯೋಗಿ ದಿವ್ಯ ಇನ್ನೇನು ಸ್ವಲ್ಪ ಸಮಯದಲ್ಲಿ ಪ್ರಾರಂಭವಾಗಲಿದೆ. ಏರಿಯಾ ಹಾಂ, ಇದನ್ನು ಈ ಕಡೆಗೆ ಒಳಗೆ ಮೇಲೆ ಹೋಗ್ಬಿಡಲ್ಲ, ಈಗ ಹತ್ತಕ್ಕೆ ಬಿಡಲ್ಲ. ತೋರಿಸ್ಬೇಕು ಮಗ ಜೀವನದಲ್ಲಿ. ನೀವು ಅವ್ಳು ಕರ್ಕೊಬರ್ಬಾಯಿತ್ತು ನೀನು ಒಂದೊಂದ್ಸರಿ ಬೇಸಿಗೆ ಬರ್ತೀವಿ, ಸರಿ ನೋಡ್ಬಿಡ್ಲಿ ಮಗ. ಮುನ್ನೂರಕ್ಕಿಂತ ಇಂಥವೆಲ್ಲ ತೋರಿಸಿದಂತ ಅಂದ್ರೆ ಅಲ್ಲಿಂದ ಬರ್ತಿದ್ದಾವೆ. ಬರ್ತಿದ್ದಲ್ಲ ಅಲ್ಲಿ ಕಂಪದಲ್ಲಿ ಲೈಟ್ ಇದಾವೆ. Over 15,000 years ago, a being appeared in the upper regions of Himalayas. No one knew who he was, where he came from. The origins of this spectacular being were unknown. When his ecstasy allowed him some movement, he danced wildly. When intensity peaked, he became utterly still. People saw that he was experiencing dimensions that no one had ever known or able to fathom. His ecstasy and intensity allowed him to transcend his physical form. Witnessing an individual human in union with the cosmos, they call him a yogi, as he was the first one, the Adiyogi.
onlookers melted away. Only 7 seekers remained as they could not tear themselves away from him. ಡ್ರೈವರ್ ಹುಡ್ಕೋದು ಕಷ್ಟ ಐತಲ್ಲ ನಾನು. He transmitted the profound science of yoga in its full depth and dimension. He expounded 112 methods of attainment, offering his disciples access to the deepest knowledge of creation. ಇದು ಮನುಷ್ಯನ ನರ ಹೆಂಗಿರತ್ತೆ ಅಂತ. In this magnificent state of yoga, many mysteries of the created and the uncreated cascaded upon his unbridled wild hair. It was a vision of the very core of the cosmos in all its profundity and magnificence, a vision of the unfathomable mysteries of the universe, a most overwhelming vision the sages and Devi Parvati had ever witnessed. Devi Parvati, seeing Adiyogi reveling in ecstatic states, said, "I want to have what you have. Show me the way."
What about us? Adiyogi said, just drink of me, which drove them into intoxicated raptures. ಇಲ್ಲಿ ಇನ್ನೊಂದು ಬರುತ್ತೆ